ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಸ್ಪೆಷಲ್ ಅಂತೂ ಸಮ್ಮರ್ಗೆ ಮಾಡಿಸಿದಂಥ ಒಂದು ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ದೇಹಕ್ಕೆ ತಂಪು, ಹಾಗೆ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಮಾಡೋದಕ್ಕೆ ತುಂಬ ಕಡಿಮೆ ಟೈಮು, 5 ಮಿನಿಟ್ಸಲ್ಲಿ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ಒಂದು ಎಳೆ ಸೌತೆಕಾಯಿ. ತುಂಬ ಎಳೆ ಸೌತೆಕಾಯಿ ಆದರೆ ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಳ್ಬೇಕು. ಸೊ ಕಹಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಸಾಂಬಾರು ಕಹಿ ಆಗಿಬಿಡುತ್ತೆ. ಸೊ ಕಹಿ ಇರಬಾರ್ದು. ಈ ರೀತಿ ನಾನು 2 ಪೀಸ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ಸಣ್ಣ ಸೌತೆಕಾಯಿ ತೊಗೊಂಡಿದ್ದೀನಿ. ಸೊ ಇದನ್ನು ಒಂದು ಪೀಸ್ ಏನಿರುತ್ತೆ ಅರ್ಧ ಕಟ್ ಮಾಡಿರೋದು, ಅದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ನೀವು ಎಲ್ಲನೂ ಬೇಕಿದ್ದರೆ ಫುಲ್ಲು ಇದೇ ಥರ ಹೆಚ್ಕೊಂಡು ಇಟ್ಕೊಳ್ಬೋದು. ನಾನು ಇನ್ನರ್ಧ ಏನಿದೆ ಸೌತೆಕಾಯಿ ಅದನ್ನು ತುರಿದಿಟ್ಕೊಳ್ತೀನಿ. ಸೊ ಯಾವ ರೀತಿ ಬೇಕಾದರೂ ಮಾಡ್ಬೋದು ಈ ಸಾಂಬಾರನ್ನ, ಎರಡೂ ತುರಿದಿಟ್ಕೊಂಡು ಬೇಕಾದರೂ ಮಾಡ್ಬೋದು. ಸೊ ಜಾರ್ಗೆ ಕಾಯಿ ತುರಿನ ಹಾಕ್ಕೊಳ್ತೀನಿ. ಒಂದು ಅರ್ಧ ಕಪ್ಪಷ್ಟು ಸಾಕು, ಜಾಸ್ತಿ ಏನು ಬೇಕಾಗೋದಿಲ್ಲ. ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಆ ಸೌತೆಕಾಯಿನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಖಾರ ಜಾಸ್ತಿ ಇದ್ದರೆ ನಿಮಗೆ ಚೆನ್ನಾಗಿರುತ್ತೆ ಇದು ಸಾಂಬಾರು ಟೇಸ್ಟು. ಯಾಕಂದರೆ ನಾವು ಮೊಸರನ್ನ ಯೂಸ್ ಮಾಡೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಇರಬೇಕು. ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ. ಸೊ ನಾನೀಗ ಮೊಸರನ್ನ ತೊಗೊಳ್ತಾ ಇದ್ದೀನಿ. ಹುಳಿ ಮೊಸರು ತೊಗೊಳ್ಬೇಡಿ, ಸಾಂಬಾರು ಚೆನ್ನಾಗಾಗಲ್ಲ ತಿನ್ನೋದಕ್ಕೆ. ಸೊ ಈ ರೀತಿ ಮೊಸರನ್ನ ತೊಗೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಮೊಸರು ಗಟ್ಟಿ ಇರುತ್ತಲ್ವ, ಸಾಂಬಾರು ಕನ್ಸಿಸ್ಟೆನ್ಸಿಗೆ ಈ ರೀತಿ ಚೆನ್ನಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಸಾಂಬಾರು. ಒಂದು ಸೌಟ್ ಅಥವಾ ಇದರಲ್ಲಿ ವಿಸ್ಕರಲ್ಲಿ ಮಾಡ್ಕೊಳ್ಬೋದು, ಇಲ್ಲ ನೀವು ಮಜ್ಜಿಗೆ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಿಮಗೆ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರುಬ್ಬಿರೋ ಅಂಥ ಮಸಾಲನ ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಒಗ್ಗರಣೆ ಮಾಡೋದು ಬೇಡ ಮಸಾಲೆನ. ಸೊ ಈ ರುಬ್ಬಿರೋ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಈಗ ತುರಿದಿಟ್ಕೊಂಡಿರೋ ಅಂಥ ಸೌತೆಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಟ್ ಮಾಡಿ ಬೇಕಾದರೂ ಹಾಕ್ಕೊಳ್ಬೋದು ಸಣ್ಣ ಸಣ್ಣ ಪೀಸ್ನ, ಬಟ್ ನಾನಿಲ್ಲಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ಯಾಕಂದರೆ ಮಧ್ಯ ತಿನ್ನುವಾಗ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಸೌತೆಕಾಯಿ ತಿನ್ನೋದಕ್ಕೆ. ಈ ರೀತಿ ಆದರೆ ಬಾಯಿಗೆ ಸಿಗೋದಿಲ್ಲ, ಹಾಗೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಾಸಿವೆ ಹಾಕಿ ಇದು ಸಿಡಿದ ಮೇಲೆ 1-2 ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಜೊತೆ ನಾನು ಒಣಮೆಣಸಿನ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು. ಸೊ ಇಷ್ಟೇ ಇದಕ್ಕೆ ಒಗ್ಗರಣೆ. ಈ ಒಗ್ಗರಣೆನ ತೆಗೆದು ಡೈರೆಕ್ಟಾಗಿ ನಾವು ಮೊಸರು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅದಕ್ಕೆ ಹಾಕಿದ್ರೆ ಸಾಕು. ನೀವು ಬಿಸಿ ಮಾಡೋದಕ್ಕೆ ಹೋಗಬಾರ್ದು ಈ ಸಾಂಬಾರನ್ನ, ಮೊಸರು ಒಡ್ಕೊಳ್ಳುತ್ತೆ ಇನ್ನು. ಸೊ ಇಷ್ಟೇ, ತುಂಬ ಸಿಂಪಲ್ಲು. 5 ಮಿನಿಟ್ಸಲ್ಲಿ ನಿಮಗೆ ಒಂದು ಸಾಂಬಾರು ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಆಲ್.